ನೀನು ನಿನ್ನ ನೋವನ್ನ ಹೊರಗಡೆ ಹೇಳ್ಕೊತಿದೀಯಾ, ನಾನು ಮನ್ಸಲ್ಲೇ ಬಚ್ಚಿಟ್ಕೋತಿದ್ದೀನಿ, ಅಷ್ಟೇ ವ್ಯತ್ಯಾಸ. ಈ ಕ್ಷಣ ನಮ್ಮ ಮಗು ನಮ್ಮ ಕಣ್ಮುಂದೆ ಇದ್ದಿದ್ರೆ ಈ ಹಬ್ಬನ ತುಂಬಾ ಸಂತೋಷವಾಗಿ ಆಚರಿಸ್ತಾ ಇದ್ವಿ. ಬೇಜಾರು ಮಾಡ್ಕೋಬೇಡಿ, ಅಳ್ಬೇಡಿ ಅಂತ ನಾನು ಹೇಳೋ ಮಾತುಗಳು ನಿಮ್ಗೆ ಸಮಾಧಾನ ಕೊಡತ್ತೋ ಕೊಡಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನ್ಸಿಗೆ ಅನ್ಸದ್ನ ನಿಮಗೆ ಹೇಳ್ತೀನಿ ಕೇಳಿ. ಅಮ್ಮ ಅನ್ನೋ ಪದಕ್ಕೆ ದೂರ ಆದ್ರಿ ನೀವು ಅಮ್ಮನವ್ರನ್ನ ಆರೋಪಿಸ್ತಿದ್ದೀರ, ಅಮ್ಮನವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದೀರ. ಆದರೆ ಯಾವತ್ತಿಗೆ ಆದರೂ ನಿಮಗೆ ನ್ಯಾಯನ ಕೊಡೋದು ಆ ಅಮ್ಮನವ್ರೇ. ಅಮ್ಮನವ್ರನ್ನ ಕೇಳ್ಕೊತಿದ್ದೀನಿ. ಕೆಲವ್ರಿಗೆ ನಡೆಯುವಂಥ ಘಟನೆಗಳು ಮೊದಲೇ ಗೊತ್ತಾಗೋಗತ್ತೆ ಅಂತಾರೆ. ಆ ರೀತಿಲಿ ಇವತ್ತು ನಂಗೆ ಏನನ್ಸ್ತಿದ್ಯೋ ಹೇಳು ಅಂತೀರಾ? ಹಬ್ಬದ ದಿನ ನಿಮ್ಮ ವಿಷಯದಲ್ಲಿ ಯಾವುದೋ ಅದ್ಭುತ ನಡೆಯುತ್ತೆ ಅಂತ ಅನ್ನಿಸ್ತಿದೆ. ಅಮ್ಮನವ್ರು ನಿಮಗೆ ಒಂದು ಶುಭ ವಾರ್ತೆನೇ ಯಾವುದೋ ರೂಪದಲ್ಲಿ ಕಳಿಸ್ತಾಳೆ ಅನ್ನಿಸ್ತಿದೆ. ನಿಮ್ಮಲ್ಲಿರೋ ಚಿಂತೆ ಎಲ್ಲ ಹೋಗಿ ಇಬ್ರು ಸಂತೋಷದಲ್ಲಿ ತೇಲಾಡ್ತೀರಾ ಅನ್ನಿಸ್ತಿದೆ. ಹಬ್ಬ ಆಗೋವರೆಗೂ ನೀವು ಕಾಯ್ತಾ ಇರಿ. ಈ ಸಂಕ್ರಾಂತಿ ನಿಮ್ಗೆ ಜೀವನ ಪೂರ್ತಿ ನೆನಪಿರೋ ಅಂತ ಹಬ್ಬ ಆಗತ್ತೆ. ಚಿಕ್ಕವಳೆ ಆಗಿದ್ರು ದೊಡ್ಡ ಮನ್ಸು ಮಾಡಿ ನನ್ನ ಮನ್ಸಲ್ಲಿರೋ ನೋವನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ಯಾ. ಆದ್ರೆ ಇಂಥ ಮಾತುಗಳನ್ನ 5 ವರ್ಷಗಳಿಂದ ಕೇಳಿ ಕೇಳಿ ಸಾಕಾಗೋಗಿದೆ ಪುಟ್ಟ. ಈ ಸಂಕ್ರಾಂತಿ ಹಬ್ಬದ ದಿನ ಯಾರು ಊಹಿಸ್ದಿರೋದು ಏನೋ ನಡೆಯುತ್ತೆ ಅಂತ ನನ್ನ ಮನ್ಸು ಹೇಳ್ತಿದೆ. ಅದೇನಾಗಿರುತ್ತೋ ಆ ಅಮ್ಮನವರೇ ಎಲ್ರಿಗೂ ತೋರಿಸ್ಬೇಕು. ಗುರುಗಳೇ, ವೇದವತಿ ಅವ್ರಿಗೆ ನಾವು ಮೊದಲೇ ಒಂದು ಫೋನ್ ಮಾಡಿದ್ರೆ ಅವರು ನಮಗೋಸ್ಕರ ಊರಿಗೆ ಹೋಗ್ದೇನೆ ಕಾಯ್ತಾ ಇದ್ರೋ ಏನೋ. ನೀವು ಹೇಳೋದನ್ನ ಹೇಳ್ತಿದ್ರಿ, ಅವರು ಊರ್ವರೆಗೂ ಹೋಗೋ ಅಗತ್ಯ ಬರ್ತಿರ್ಲಿಲ್ಲ. ಅನವಶ್ಯಕವಾದ ಶ್ರಮ ಅಲ್ವಾ ಗುರುಗಳೇ? ನಾವು ಹೋಗೋದಕ್ಕೆ ದೂರ ಅನಿಸ್ಬೋದು, ಆದರೆ ನಾನು ಹೇಳೋವಂಥ ವಿಷಯ ಅವರ ಮನಸ್ಸಿನ ಭಾರನ ತಗ್ಸುತ್ತೆ. ತನ್ನಂಥ ಜಾತಕ ಹೊಂದಿರೋ ಆಚಾರ ವಾರಸ್ದಾರಳು ಅವನಿಗೆ ಹುಟ್ಟುವಂಥ ಮಗು ರೂಪದಲ್ಲಿ ಬರುತ್ತೆ ಅಂತ ವೇದವತಿ 5 ವರ್ಷಗಳ ಹಿಂದೆ ತನ್ನ ಹಳ್ಳಿ ಜನಗಳ ಹತ್ರ ತುಂಬ ಸಂತೋಷದಿಂದ ಹೇಳ್ಕೊಂಡಿರ್ತಾಳೆ. 5 ವರ್ಷದಿಂದ ಆ ಇಡೀ ಕುಟುಂಬ ವೇದನನ್ನ ಅನುಭವಿಸ್ತಾ ಇದೆ. ಇವಾಗ ಎಲ್ಲರ ಮುಂದೇನೂ ನಾನು ಆ ಶುಭವಾರ್ತೆನ ಹೇಳಿದರೆ ಸಂಕ್ರಾಂತಿ ಸಂಭ್ರಮ ಆಕಾಶ ಮುಟ್ಟುತ್ತೆ. ಗ್ರಾಮದ ಪ್ರಜೆಗಳು ವೇದವತಿ, ಪ್ರಸಾದ್ ರಾವ್, ಅವನಿ ಶ್ರೀಕರ್ ತುಂಬಾ ಸಂತೋಷ ಪಡ್ತಾರೆ. ಗುರುಗಳೇ, ಏನ್ ಶಿಷ್ಯ?
ಆ ಮನೆಗೆ ಯಾವುದೋ ಶುಭ ವಾರ್ತೆನ ತಿಳಿಸ್ಬೇಕು ಅಂತ ನೀವು ಪಡ್ತಿರೋ ಆತುರನ ನೋಡ್ತಿದ್ರೆ ಅದನ್ನ ಅವ್ರಿಗಿಂತ ಮೊದಲೇ ನನಗೆ ತಿಳ್ಕೋಬೇಕು ಅನ್ನಿಸ್ತಿದೆ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನನಗೆ ಹೇಳ್ತೀರಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ಹೇಳುವಂಥ ವಿಷಯ ಆಗಿರೋದಕ್ಕೆ ನಿನ್ನತ್ರ ಮುಚ್ಚಿಡೋದೇನು? ಯಾಕಂದ್ರೆ ಮನುಷ್ಯನ ಆಯುಸ್ಸು ಯಾವ ಕ್ಷಣದವರೆಗೂ ಗೊತ್ತಿಲ್ಲ. ಅದಕ್ಕೆ ನಾವು ಕೂಡ ಅತೀತರಲ್ಲ ಅಲ್ವಾ? ನನಗೆ ಏನಾದರೂ ಆಗಬಾರ್ದು ಆಯಿತು ಅಂದರೆ, ಆ ಶುಭವಾರ್ತೆನ ನೀನಾದರೂ ಅವರಿಗೆ ತಿಳಿಸ್ಬೇಕು ಅಂದರೆ ನಿನ್ನ ಹತ್ರ ತಪ್ಪದೇ ಹೇಳಬೇಕು. ವೇದವತಿಯವರ ಕುಟುಂಬಕ್ಕೆ ನಾನು ಹೇಳಬೇಕನ್ಕೊಂಡಿರೋ ಶುಭವಾರ್ತೆ ಏನು ಅಂದರೆ, ಅವನಿಗೆ ಹುಟ್ಟಿರೋ ಮಗು ಸತ್ತೋಗಿಲ್ಲ, ಬದುಕೇ ಇದ್ದಾಳೆ ಅಂತ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ ನೀವು? ಇದು ನಿಜನಾ? ನಿಜ ಶಿಷ್ಯ. ನೋಡ್ದ್ಯಾ, ನಿನಗೆ ಇಷ್ಟು ಆನಂದ ಆಗ್ಬೇಕಾದ್ರೆ ಅವರಿಗಿನ್ನೆಷ್ಟು ಆನಂದ ಆಗ್ಲಿಕ್ಕಿಲ್ಲ. ಮೂಗುತಿಗೋಸ್ಕರ ನಮ್ಮ ಮನೇಲಿ ಕುರುಕ್ಷೇತ್ರ ಯುದ್ಧ ನಡೆದೋಯ್ತು. ಫೈನಲ್ ಆಗಿ ಯುದ್ಧದಲ್ಲಿ ನಾವೇ ಗೆಲ್ತಿದ್ದೀವಿ, ಮೂಗುತಿನ ಪಡ್ಕೋತೀವಿ. ಹೌದು ಕೃಷ್ಣ, ನಮಗೆ ಒಳ್ಳೆ ದಿನಗಳು ಶುರುವಾಗಿದೆ. ನಾನು ಏನಾದರೂ ಬೇಕು ಅಂತ ಹಠ ಹಿಡ್ದೆ ಅಂದ್ರೆ ಅದು ಯಾವುದೇ ಪರಿಸ್ಥಿತಿನಲ್ಲೂ ನನಗೆ ಸಿಗ್ಲೇಬೇಕು. ಇವತ್ತು ನಾನು ಮೂಗುತಿನ ಪಡ್ಕೋತಾ ಇದ್ದೀನಿ. ಅದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಮೂಗುತಿ ಮೇಲೆ ನಿಮ್ಮೆಲ್ರಿಗೂ ಯಾಕಿಷ್ಟ ಆಸೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದ್ರಲ್ಲಿ ಅಷ್ಟು ದೊಡ್ಡ ವಿಷಯ ಏನಿದೆ? ಜಸ್ಟ್ ಅದೊಂದು ಆರ್ನಮೆಂಟ್ ಅಷ್ಟೇ. ಗ್ರ್ಯಾಂಡ್ ನನಗೆ ಕೊಟ್ಟರು ನಾನು ಅದನ್ನ ಹಾಕೊಳ್ಳಲ್ಲ. ನನ್ನ ಮುಖಕ್ಕೆ ಅದಷ್ಟು ಸೂಟ್ ಆಗಲ್ಲ. ಬಾಯ್ಲಿ. ಏನೋ ಕುತಂತ್ರ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಚಿಕ್ಕ ಬಂಗಾರ, ಮೂಗುತಿ ಮಾಮೂಲಿದಲ್ಲ. ಅದು ನಮ್ಮ ವಂಶಕ್ಕೆ ದೊಡ್ಡ ವರ, ತಲಾಂತರದಿಂದ ಇದೆ. ಅದಕ್ಕೆ ದೊಡ್ಡ ಚರಿತ್ರೆ ಇದೆ. ಇವಾಗ ನೀನು ಚರಿತ್ರೆ ಪುರಾಣನ ಶುರು ಮಾಡಬೇಡ. ಇವಳಿಗದೆಲ್ಲ ಅರ್ಥ ಆಗಲ್ಲ. ಮೂಗುತಿ ವಿಷಯದ ಬಗ್ಗೆ ತುಂಬಾ ಚಿಕ್ಕದಾಗಿ ಇವಳಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಮೂಗುತಿನಲ್ಲಿ ಚಿಕ್ಕ ಚಿಕ್ಕ ಡೈಮಂಡ್ಸ್ ಇರುತ್ತೆ, ನೋಡಿದ್ಯಾ ಅಲ್ವಾ? ನೋಡಿದ್ದೀನಿ. ಅದು ತುಂಬಾ ಬೆಲೆ ಬಾಳುವಂಥದ್ದು. ಮೂಗುತಿನ ಹರಾಜ್ ಹಾಕಿದ್ರು, ಫಾರಿನ್ ಅವ್ರಿಗೆ ಅದನ್ನ ಮಾರಿದ್ರು ತುಂಬಾ ಕೋಟಿಗಳು ಸಿಗತ್ತೆ. ತಲೆಮಾರುಗಟ್ಲೆ ಕೂತ್ ತಿಂದ್ರು ಕರಗದೆ ಇರುವಂಥ ಸಂಪತ್ತದು. ಕಾಲ್ ಮೇಲೆ ಕಾಲ್ ಹಾಕೊಂಡು, ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಆರಾಮಾಗಿ ಬದುಕಬಹುದು. ಕೊಹಿನೂರ್ ಡೈಮಂಡ್ ತರನಾ? ಎಸ್. ಚಿಕ್ಕ ಬಂಗಾರ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡಿದ್ಲು. ಅದಕ್ಕೆ ಅದು ನಮ್ ಕೈಗೆ ಬರ್ತಿದ್ದ ಹಾಗೇನೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅದನ್ನ ಹರಾಜ್ ಹಾಕೋಣ. ಒಳ್ಳೆ ಫ್ಯಾನ್ಸಿ ರೇಟಿಗೆ ಮಾರ್ಕೊಂಡು ಎಂಜಾಯ್ ಮಾಡೋಣ. ಹಾಗಾದ್ರೆ ಆ ದುಡ್ಡಲ್ಲಿ ನಾನು ಒಳ್ಳೆ ಗೊಂಬೆ ಕಾರ್ ತಗೋತೀನಿ. ಗೊಂಬೆ ಕಾರೇನು ಕರ್ಮ, ಒರಿಜಿನಲ್ ಕಾರ್ನೇ ತಗೋಬಹುದು. ಓಕೆನಾ? ಓಕೆ ಓಕೆ. ನೋಡಿ, ಮೂಗುತಿನ ನಾವ್ ಯಾರಿಗಾದ್ರೂ ಮಾರೋವರೆಗೂ ಈ ವಿಷಯ ಬೇರೆಯವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ನಮಗ್ ಗೊತ್ತಾಯ್ತಲ್ವಾ? ಗೊತ್ತಾಗ್ಬಾರ್ದಿರೋ ವ್ಯಕ್ತಿಗೆ ಗೊತ್ತಾಗ್ಬಿಡ್ತು, ನೋಡ್ಬಾರ್ದವ್ರು ನೋಡ್ಬಿಟ್ರು. ಮೂಗುತಿ ಸಿಕ್ತಿರೋದು ನಿಮ್ಮ ಪಾಲಿನ ಭಾಗ್ಯ ಅಂತ ಫೀಲ್ ಆಗ್ತಿದ್ದೆ. ಅದ್ರ ಹಿಂದೆ ಇಷ್ಟು ದೊಡ್ಡ ಕುತಂತ್ರ ಇದೆಯಾ? ಈ ವಿಷಯನ ತಕ್ಷಣ ಅತ್ತೆ ಅವ್ರಿಗೆ ಹೇಳ್ಬಿಡ್ತೀನಿ. ಹೇಳೋದನ್ನ ಕೇಳ್ತೀರಾ ಪ್ಲೀಸ್? ಏನು? ಒಂದ್ ರಹಸ್ಯ ಗೊತ್ತಾದಾಗ ಅದನ್ನ ಯೂಟಿಲೈಸ್ ಮಾಡ್ಕೋಬೇಕೇ ಹೊರತು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಪೃಥ್ವಿರಾಜ್ ಅವರೇ, ನಿಮ್ ಹೆಸರಲ್ಲೇನೋ ರಾಜ ಅಂತ ಇದೆ,
ಆದ್ರೆ ನೀವು ಮಾತ್ರ ರಾಜ ಆಗೋ ಯೋಗ ಬರ್ತಾ ಇದ್ರು ಉಳಿಸ್ಕೋತಾನೆ ಇಲ್ವಲ್ಲ. ಮನೆ ಅಳಿಯಾಗೆ ಉಳ್ಕೊಂಡ್ಬಿಡ್ತೀರಾ? ರೈಸಿಂಗ್ ರಾಜ ಯಾವಾಗ ಆಗೋದು? ನೀವು ಅತ್ತೆ ಮಾವನ ಹತ್ರ ಹೋಗಿ ಹೇಳಿದ್ರೆ ನಿಮಗೇನ್ ಸಿಗತ್ತೆ? ಒಳ್ಳೆಯವನು ಅನ್ನೋ ಹೆಸರು ಬರುತ್ತೆ, ಅದ್ ಬಿಟ್ಟು ಬೇರೆ ಏನು ಬರಲ್ಲ ಬಾವ. ಅದೇ ನೀವು ನಮ್ ಜೊತೆ ಕೈ ಜೋಡ್ಸಿದ್ರಿ ಅಂದ್ರೆ ಪಾಲ್ ಸಿಗತ್ತೆ. ನೀವಾದ್ರೂ ಯೋಚನೆ ಮಾಡಿ ವಸಂತ ಅವ್ರೆ. ನಮಗೇನು ಅಗತ್ಯ ಇಲ್ಲ. ನೀನ್ ಎಷ್ಟೇ ಆಸೆ ತೋರಿಸಿದ್ರು ನಿನ್ನ ಮಾಯಾಗ ನಾವು ಬೀಳೋದಿಲ್ಲ. ಎಷ್ಟು ಕೊಡ್ತೀರಾ? ಏಯ್ ವಸಂತ, ನೀವಿರ್ರಿ. ಎಷ್ಟು ಕೊಡ್ತೀರಾ ನಿಹಾರಿಕಾ? 1 ಕೋಟಿ ಕೊಡ್ತೀರಾ? ಕೊಡ್ತೀವಿ ವಸಂತ ಅವ್ರೆ. ಹಾಗಾದ್ರೆ ಅಮ್ಮನ ಹತ್ರ ಈ ವಿಷಯ ಹೇಳಲ್ಲ ಬಿಡು. ಇದು ತುಂಬಾ ಅನ್ಯಾಯ ಕಣೆ. ತಂದೆ ತಾಯಿ ಬೆನ್ನಿಗೆ ಚೂರಿ ಹಾಕ್ತೀಯಾ? ನೀನಿನ್ನೇನು ಮಾತಾಡಬೇಡ. ಒಳ್ಳೆತನದಲ್ಲಿದ್ದು ನಾವು ಸಾಧಿಸಿದ್ ಏನೂ ಇಲ್ಲ ಇಲ್ಲಿ. ನೀನ್ ನಿಜ ಹೇಳ್ದೆ ಅಂದ್ರೆ ನಮ್ ಕಾವ್ಯ ಮೇಲೆ ಆಣೆ. ನನ್ ಗಂಡ ಇಲ್ಲಿ ನೋಡಿದ್ದು ಕೇಳಿದ್ದೇನು ಹೇಳಲ್ಲ ಬಿಡು. ನೀವು ಮಾತ್ರ ಮಾತು ತಪ್ಪಬೇಡಿ. ಅಕ್ಕ, ನೀನ್ ಎಷ್ಟು ಹೇಳಿದ್ರು ಸರಿ, ನಂಗಂತೂ ಬಾವನ್ ಮೇಲೆ ಅನುಮಾನ ಬರ್ತಿದೆ. ಮೊದಲು ನಿನ್ ಬಾವನ್ ಹತ್ರದಿಂದ ಮಾತು ತಗೊಳ್ಳೋದು ತುಂಬಾ ಒಳ್ಳೇದು. ಆಣೆ ಮಾಡಯ್ಯ. ಸಡನ್ ಆಗಿ ಈ ತರ ಬದಲಾದಿಯಲ್ಲೇ? ಮೊದ್ಲು ನೀನ್ ಪ್ರಮಾಣ ಮಾಡು. ಅದಲ್ಲ ವಸಂತ. ಇನ್ನೇನು ಮಾತಾಡದೆ ಆಣೆ ಮಾಡು. ನಿಹಾರಿಕಾ ಕೃಷ್ಣ ಮೂಗುತಿನ ಮಾರ್ತಿರೋ ಅನ್ನೋ ವಿಷಯನ ಅತ್ತೆ ಮಾವನ ಹತ್ರ ನನ್ನ ಬಾಯಾರೆ ನಾನು ಹೇಳಲ್ಲ ಅಂತ ಪ್ರಮಾಣ ಮಾಡ್ತಿದ್ದೀನಿ. ನಿನ್ನ ಅನುಮಾನ ತೀರ್ತಲ್ಲ. ಅಮ್ಮಯ್ಯ, ಇವಾಗ ನನಗೆ ನಂಬಿಕೆ ಬಂತು. ಇನ್ಯಾವುದೇ ಹುಚ್ಚ ಕೆಲ್ಸನೂ ಮಾಡಲ್ಲ ಬಿಡು ಕೃಷ್ಣ. ನೀವು ಒಳ್ಳೆ ನಿರ್ಧಾರ ತಗೊಂಡ್ರಿ ವಸಂತ ಅವರೇ. ಕಂಗ್ರ್ಯಾಚುಲೇಷನ್ಸ್. ಅಕ್ಕ ಅಂದ್ರೆ ನಮ್ಮ ಅಕ್ಕ. ಛೇ, ದುಡ್ಡಿನ ಆಸೆ ತೋರಿಸ್ತಿದ್ದ ಹಾಗೆ 5 ನಿಮಿಷದಲ್ಲಿ ಅಯಸ್ಕಾಂತಕ್ಕೆ ಅಂಟ್ಕೊಂಡ ಹಾಗೆ ಅಂಟ್ಕೊಂಡ್ಬಿಟ್ಲು. ಯಾವುದೋ ಒಂದು ರೂಪದಲ್ಲಾದ್ರೂ ಅವ್ರ ಕುತಂತ್ರ ಅತ್ತೆಯವ್ರಿಗೆ ಗೊತ್ತಾಗೋಗಿ ಮಾಡಬೇಕು. ಅಮ್ಮ, ನಾವು ತುಂಬಾ ದಿನಗಳಾದ್ಮೇಲೆ ನಮ್ಮ ಊರಿಗೆ ಬಂದಿದ್ದೀವಿ. ಸಂಕ್ರಾಂತಿ ಹಬ್ಬನ ಆನಂದವಾಗಿ ಆಚರಿಸೋಣ. ಹೌದು ಅತ್ತೆ, ಯಾವಾಗ್ಲೂ ನಾವು ಅಮ್ಮನವ್ರ ಉತ್ಸವಕ್ಕೆ ಜಾತ್ರೆಗೆ ಬರ್ತಾ ಇದ್ವಿ. ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದು ತುಂಬಾ ಕಡಿಮೆ. ಅದಕ್ಕೆ ಎಲ್ಲರೂ ಈ ಹಬ್ಬನ ಎಂಜಾಯ್ ಮಾಡೋಣ. ಏನ್ ಮಾಡೋದು ಅಂತ ನೀವೇ ಹೇಳಿ. ಹೌದು ಕಣ, ನಿಮ್ಮ ಹತ್ರ ಏನಾದರೂ ಐಡಿಯಾ ಇದ್ರೆ ಹೇಳಿ, ಅದೇ ಮಾಡೋಣ. ಸಂತೋಷದಿಂದ ಎಲ್ರೂ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಪ್ಪ. ಹೌದು ಮಾವ, ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲರೂ ವಯಸ್ಸನ್ನು ಮರ್ತೋಗಿ ಚಿಕ್ಕ ಮಕ್ಕಳಾಗಿ ಡ್ಯಾನ್ಸ್ ಮಾಡೋಣ. ನಿಮ್ ಮಗಳಿಗೆ ಮೂಗುತಿ ಸಿಗುತ್ತೆ ಅನ್ನೋ ಆನಂದದಲ್ಲಿ ನೀವು ರೆಕಾರ್ಡಿಂಗ್ ಡ್ಯಾನ್ಸ್ ಮಾಡೋಣ ಅನ್ಕೋತಿದ್ದೀರಾ. ಶ್ರೀಕರ್ ಅವನಿಗೆ ಮಾತ್ರ ಅಳು ಒಂದೇ ಬಾಕಿ. ಹೌದೌದು, ಶುಗರ್ ಪೇಷಂಟ್ಗೆ ಹೆಚ್ಚು, ಕ್ಯಾನ್ಸರ್ ಪೇಷಂಟ್ಗೆ ಕಮ್ಮಿ ಅನ್ನೋ ಥರ ಇದೆ.
ಯಾವುದೇ ಕುತಂತ್ರ ಬುದ್ಧಿ ಇಲ್ಲ ಅಕ್ಕ. ಹೊರಗಡೆ ಒಳ್ಳೆ ಮಾತುಗಳನ್ನೇ ಹೇಳ್ತಿದ್ಯಾ, ಆದ್ರೆ ಒಳಗೊಳಗೆ ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೋತಿದ್ಯಾ ಅಂತ ಅರ್ಥ ಆಗ್ತಿದೆ ಅವನಿ. ಎದುರುಗಡೆ ಇರೋರ್ ಪದ್ಧತಿ ಪ್ರಕಾರ ನಮ್ ನಡವಳಿಕೆ ಇರತ್ತೆ. ನಿಹಾರಿಕಾ ಕೃಷ್ಣ ಮೂಗುತಿನ ಮಾರಬೇಕು ಅನ್ನೋ ಭಯಂಕರವಾದ ಯೋಚನೆಯಲ್ಲಿ ಇದ್ದಾರೆ ಅನ್ನೋ ವಿಷಯನ ಅತ್ತೆ ಮಾವನಿಗೆ ನನ್ನ ಬಾಯಾರೆ ಹೇಳ್ದೇನೆ ಇನ್ನು ಹೇಗೆ ಹೇಳೋದು? ಮೂಗುತಿ ಕೈಗೆ ಸಿಕ್ತಿದ್ದ ಹಾಗೆ ಅದನ್ನ ನಿಹಾರಿಕಾ ಮತ್ತೆ ಕೃಷ್ಣ ಮಾರಬೇಕು ಅಂತ ಅನ್ಕೋತಿದ್ದಾರೆ. ನನ್ನ ಬಾಯಾರೆ ನಾನು ಹೇಳಲ್ಲ ಅಂತ ವಸಂತಗೆ ಪ್ರಮಾಣ ಮಾಡಿದ್ದೀನಿ. ಅದಕ್ಕೆ ಹೀಗೆ ಪೇಪರ್ ಮೇಲೆ ಬರೆದಿದ್ದೀನಿ. ಹಳ್ಳಿಗೆ ಬಂದಾಗ ಈ ರೂಮಲ್ಲೇ ಅವನಿ ಶ್ರೀಕರ್ ಇರ್ತಾ ಇದ್ರು. ಅದಕ್ಕೆ ಇದನ್ನ ಈ ರೂಮಲ್ಲೇ ಇಡ್ತೀನಿ. ಯಾವುದೋ ಒಂದು ಸಮಯದಲ್ಲಿ ಅವನಿ ಮತ್ತೆ ಶ್ರೀಕರ್ ಇದನ್ನ ನೋಡಿ ಅತ್ತೆಯವ್ರಿಗೆ ತೋರಿಸ್ತಾರೆ. ಅವಾಗ ಅತ್ತೆ ಇಬ್ಬರನ್ನು ಕರೆದು ವಾರ್ನಿಂಗ್ ಕೊಡ್ತಾರೆ. ಹೀಗೆ ಮಾಡೋದು ನನ್ನ ದೃಷ್ಟಿಲಿ ತಪ್ಪಲ್ಲ. ಎಲ್ಲಿಗೆ ಹೋಗಿದ್ದೆ ಬಾಬಾ? ಫೋನ್ ಬಂದಿತ್ತು, ಮಾತಾಡ್ಕೊಂಡು ಬಂದೆ. ಸ್ವಲ್ಪ ಹೊತ್ತಲ್ಲೇ ಆಟ ಹಾಡು ಶುರುವಾಗುತ್ತೆ ಬಾಬಾ. ಹಾಗಾದ್ರೆ ನಾನು ರೆಡಿ. ಇವ್ರು ಹೊರಗೆ ಚೆನ್ನಾಗೇ ಕಾಣ್ತಿದ್ದಾರೆ, ಆದರೆ ಒಳಗೆ ಮೂಗುತಿ ಬಗ್ಗೆನೇ ಯೋಚನೆ ಮಾಡ್ತಿರೋ ಹಾಗಿದೆ. ನಾನು ಬರ್ದಿರೋ ದೊಡ್ಡ ನಿಜ ಅದರಲ್ಲಿದೆ. ಈ ರೀತಿಲಿ ಎಲ್ಲರ ಮುಂದೆನೂ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ನಡಿಬೇಕೋ ಅದೇ ನಡೆಯುತ್ತೆ. ಎಲ್ಲ ಅಮ್ಮನವ್ರ ಮೇಲೆ ಭಾರ ಹಾಕೋಣ. ತಂದಿಯಾ? ನಾನು ನಿಹಾರಿಕಾ ಬರ್ತೀವಿ ನೋಡು.